ರಾಜನೇ ಆಗಿರಲಿ, ಖಾದಿ ಕಾಕಿ ತೊಟ್ಟು ದೊಡ್ಡ ಕಾರಿನಲ್ಲಿ ಬರುವವರೆಲ್ಲರೂ ಹೊಟ್ಟೆಗೆ ತಿನ್ನೋದು ಅನ್ನನ ಅನ್ನೋದು ಮಾತ್ರ ಮಾಡಬೇಡ. ಅಣ್ಣ, ಇವರೆಲ್ಲರಿಗೂ ಅನ್ನ ಕೊಟ್ಟ ಸಾಕುತ್ತಿರುವ ನಾನೊಬ್ಬ ರೈತನ ಮಗ ಎಂದು ಈ ಜಗತ್ತಿಗೆ ಕೈ ಎತ್ತಿ ಹೇಳ್ತೀನಣ್ಣ. ಮಾತು ನಿಜವಿದೆ. ಈ ಇಡೀ ದೇಶಕ್ಕೆ ಅನ್ನ ಹಾಕುವ ಈ ರೈತನಿಗೆ ತಿನ್ನಲಿಕ್ಕೆ ಅನ್ನವಿಲ್ಲ ಅಂದಾಗ ಯಾರ ಎದುರಿಗೆ ಹೇಳಬೇಕು ಈ ರೈತರ ಗೋಳಿನ ಕತೆ ಎಂದು? ನಾವು ಅನ್ನ ಹಾಕಿ ಬೆಳೆಸಿದ ರಾಜಕಾರಣಿಗಳಿಗೆ ಬೆಲೆ ಕೊಡ್ತಾರೆ ಅಂದಾಗ ನಮ್ಮೊಬ್ಬ ಬಡ ರೈತನಿಗೆ ರಾಜಕೀಯವಾಗಿ ನಿಂತುಕೊಂಡು ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿದರೆ ಹೊಟ್ಟೆಗೆ ನೋಡ್ತಿಂತಾರೆ ನನ್ನ. ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ಮುಂದೊಂದು ದಿನ ಹೊಟ್ಟೆಗೆ ಹಿಟ್ಟಿಲ್ಲ ಬಿಟ್ಟಾಗ ತಿಳಿಯುತ್ತದೆ ಈ ರೈತರ ಬೆಲೆ ನಮ್ಮದು. ಹೌದಪ್ಪ ಮೈದುನ, ಈಗಿನ ಕಾಲದ ರಾಜಕಾರಣಿಗಳು ಹೇಗಾಗ್ಬಿಟ್ಟಿದ್ದಾರೆ ಅಂದ್ರೆ 5 ವರ್ಷಕ್ಕೊಮ್ಮೆ ಬಡ ರೈತರ ಮನೆಗೆ ಬರೋದು, ಕೈ ಕಾಲು ಮುಗ್ದು ನನಗೆ ಓಟ್ ಹಾಕಿ ಅಂತ ಹೇಳ್ತಾರೆ. ಅದೇ ಆರಿಸಿ ಬಂದ ನಂತರ ನಮ್ಮಂತ ಬಡವರ ಸಮಸ್ಯೆ ಏನಿದೆ ಅಂತ ಸ್ವಲ್ಪವೇ ಸ್ವಲ್ಪ ಕೇಳೋದಿಲ್ಲ. ಯಾಕೆ ಮೈದುನ? ಅತಿಯಮ್ಮ, ಸರಿಯಾದ ಉತ್ತರವನ್ನೇ ಕೇಳಿದೆಮ್ಮ. ಅದರ ಉತ್ತರ ಹೇಳ್ತೀನಿ ಕೇಳು. ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿರೋದು ಒಬ್ಬರೇ ಒಬ್ಬರು, ಆದರೆ ನಮ್ಮ ಹಳ್ಳಿಗಳಿರೋದು ಸಾವಿರಾರು. ಈ ಸಾವಿರಾರು ಹಳ್ಳಿಗೆ ಅವರೊಬ್ಬರೇ ಬಂದು ಭೇಟಿ ಮಾಡುವುದಕ್ಕೆ ಆಗುವುದಿಲ್ಲವೆಂದು ತಿಳಿದು ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿಗಳಿರುತ್ತವೆ. ಅಲ್ಲಿನ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಆರಿಸಿ ತಂದು ಅಧ್ಯಕ್ಷರನ್ನಾಗಿ ಮಾಡುತ್ತೇವೆ, ಇವರು ಸರಿಯಾಗಿ ಕೆಲಸ ಮಾಡಲೆಂದು. ಇವರ ಮೇಲಧಿಕಾರಿಯಾಗಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಕೂಡ ಓಟು ಹಾಕಿ ಆಯ್ಕೆ ಮಾಡುತ್ತೇವೆ. ಇವರೆಲ್ಲರ ಮೇಲಧಿಕಾರಿಯಾಗಿ MLA MP ಇರುತ್ತಾರೆ. ಇವರೆಲ್ಲರಿಗೂ ಮುಖ್ಯವಾಗಿ ಇರುವ ಅಧಿಕಾರಿಯೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿಯೊಂದು ಜಿಲ್ಲೆ ತಾಲೂಕಿಗೆ ಬಂದು ಭೇಟಿ ಮಾಡಿ ಇವರು ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ಲವೆಂದು ತಿಳಿದು ತಪ್ಪು ಮಾಡಿದ ಅಧಿಕಾರಿಗೆ ಶಿಕ್ಷೆ ಕೊಟ್ಟು ಅವನನ್ನು ಕೆಲಸದಿಂದ ವಜಾ ಮಾಡಿ ಈ ಹಳ್ಳಿಗಳಿಗೆ ಸಿಗುವ ಸೌಲಭ್ಯಗಳನ್ನು ಒದಗಿಸಿಕೊಟ್ಟರೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಕ್ಕೂ ಸಾರ್ಥಕವಾಗ್ತೈತಿ. ಅದನ್ನು ಬಿಟ್ಟು ಹಿಂದೂ ಯುದ್ಧ ಮುಖ್ಯಮಂತ್ರಿ ಎಷ್ಟು ಕೊಳ್ಳೆ ಹೊಡೆದ ಆಸ್ತಿ ಮಾಡಿದ ಅವರಿಗಿಂತ ಹೆಚ್ಚು ಮಾಡ್ಬೇಕಂತ ತನ್ನ ತೊಟ್ಟ ನಂತರ ಅವಾಗ ಮುಖ್ಯಮಂತ್ರಿ ಅನ್ನಂಗಿಲ್ಲ. ಅತ್ತಿಗಮ್ಮ, ಬಡವರ ರಗತ ಹೀರೋ ಕಂಟ್ರಿ ಅಂತಾರ. ಸಾರ್ಥಕವಾಯಿತು ತಮ್ಮ, ನನ್ನ ಜನ್ಮ ಸಾರ್ಥಕವಾಯಿತು. ಈ ರೈತನ ಬಂಧನಾಗಿ ಹುಟ್ಟಿದ ನನ್ನ ಜನ್ಮ ಸಾರ್ಥಕವಾಯಿತು. ಈ ಒಂದು ಪ್ರತಿಯೊಂದು ಹಳ್ಳಿಯ ಮನೆ ಮನೆಗಳಲ್ಲಿ ನಮ್ಮ ವೀರ ರೈತರು ಸಿಡಿದರೆ ಸಿಡಿಲು ಬಡಿದ ಹಾಗೆ ದುಡಿಕೊಂಡು ಬೀಳುತ್ತದೆ ಈ ಕೆಟ್ಟ ಸರ್ಕಾರ. ಇನ್ನು ಮುಂದೆ ಈ ರೈತರಿಗೆ ಸರಿಯಾಗಿ ನೀರಾವರಿ ಯೋಜನೆಯನ್ನು ಹಮ್ಮಿಕೊಂಡು ವಿದ್ಯುತ್ತಿನ ಮೌಲ್ಯವನ್ನು ಕಡಿಮೆ ಮಾಡಿಸಿ ಬೀಜ ಗೊಬ್ಬರಗಳು ಸರಿಯಾದ ಬೆಲೆಗೆ ಸಿಗುವಂತೆ ಮಾಡಬೇಕು. ಆ ಮುಖ್ಯಮಂತ್ರಿಗಳ ಪರವಾಗಿ ಬಂದ ಕೇಳಿ ಮಾತನಾಡಿಸುವುದೇ ಬೇಡಿಕೊಳ್ಳುತ್ತೇನೆ. ಹಾ ಮೈದುನ, ಬಾರಪ್ಪ ಒಳಗಡೆ ಹೋಗಿ ಊಟ ಮಾಡೋಣಂತೆ ಎಲ್ಲರೂ ಸೇರಿ. ಆಗಲಿ ನಡೆಯುತ್ತಿದೆ.